ನೋಡಿ ಸೀರೆ ನೋಡಿ, ಇವು ದೀಪಿಕಾ ಸಿಲ್ಕ್ ಅಂದರೆ ಪುರೋಹಿತ್ ಅಂತೇಳಿ ದೀಪಿಕಾ. ನೋಡಿ ಸ್ನೇಹಿತರೆ, ಪೂಜೆ ಆಯಿತು ಅಮಾವಾಸ್ಯೆದು. ಸ್ನೇಹಿತರೆ, ತೆಂಗಿನಕಾಯಿ ನಾವು ಕಳಶದ ಮೇಲೆ ಇಟ್ಟಿರ್ತೀವಲ್ಲ, ನಿಮಗೆ ಗೋಧಿ ಹಿಟ್ಟು ಹಾಕಿ ಮಾಡಿ ತೋರಿಸಿ ಅಂದರೆ ಕೂಡ ತೋರಿಸ್ತೇನೆ. ನನ್ನ ಗೋಧಿ ಹಿಟ್ಟು ಖಾಲಿ ಆಗಿತ್ತು, ಅದಕ್ಕಾಗಿ ಮೈದಾ ಹಿಟ್ಟಲೇನ ಇವತ್ತು ಮಾಡ್ಕೊಂಡು ಮ್ಯಾಗಿ ತೊಗೊಂಡಿದ್ದಾರೆ. ಶ್ರೇಯಾ ಮ್ಯಾಗಿ ಅಂತ ಇದ್ದಳು, ತುಂಬ ದಿನ ಆಯ್ತು ಮ್ಯಾಗಿ ತಂದಿರಲಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರ? ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ, ಇವತ್ತು ಮಹಾಲಯ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲವನ್ನು ಕ್ಲೀನ್ ಮಾಡ್ತಾಯಿದ್ದೀವಿ. ನೋಡಿ, ಎಲ್ಲ ಕ್ಲೀನ್ ಮಾಡಿ ದೇವರಾಗೆಲ್ಲ ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಪೂಜೆ ಮಾಡಬೇಕು. ಇಲ್ಲಿ ಎಲ್ಲ ಕ್ಲೀನ್ ಮಾಡಿದೆ ನೋಡಿ, ಕ್ಲೀನ್ ಮಾಡಿ ಇಲ್ಲೆಲ್ಲ ಇಟ್ಟಿದ್ದೇನೆ ಸ್ನೇಹಿತರೆ. ಆದರೆ ಆಲ್ರೆಡಿ ಇಲ್ಲಿ ಅನ್ನ ಮಾಡಿದ್ದೇನೆ, ಇಲ್ಲಿ ಬೇಳೆ ಕುದ್ದಿದೆ ನನಗಿದು. ನೋಡಿ, ಇಲ್ಲಿ ಬೇಳೆ ಕೂಡ ಇದಾಗಿದೆ. ಈಗ ಮೊದಲಿಗೆ ಪೂಜೆ ಮಾಡ್ಕೋತೀನಿ. ಆಲ್ರೆಡಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಆಗಿದೆ. ಟೈಮ್ ಬೆಳಗ್ಗೆ 7:30 ಏನಾಗ್ತವೆ. ಈಗ ಅಂಗಳಕ್ಕೂ ನೀರು ಹಾಕಿದ್ದೀವಿ. ಈಗ ರಂಗೋಲಿ ಹಾಕಬೇಕು. ರಂಗೋಲಿ ಹಾಕ್ತೇನೆ. ಅಲ್ಲೇ ಇಲ್ಲೇ ನೀರು ಹಾಕಿ ಎಲ್ಲ ತೊಳೆದಾಯಿತು. ಯಜಮಾನ್ರು ಕೂಡ ಬಂದಿದ್ದಾರೆ. ಹಾಗೆ ಬಿಸಿಲು ಕೂಡ ಇಲ್ಲ, ಬಿಸಿಲು ಬರ್ತಾ ಹೋಗ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ಎಲ್ಲ ತೊಳೆದಿಟ್ಟು ನೋಡಿ, ತುಳಸಿ ಮನೆ ದೀಪ ಮತ್ತು ಊದು ಹಾಕೋದು. ಮತ್ತು ನಾಳೆ ನಂದು ಸೋಮವಾರದಿಂದ ದುರ್ಗಾ ಪೂಜೆ ಸ್ಟಾರ್ಟ್ ಆಗುತ್ತೆ. ದೀಪ ಪಣತಿ ಎಲ್ಲ ತೊಳೆದಿಟ್ಟಿದ್ದೀನಿ ಸ್ನೇಹಿತರೆ. ಈಗ ಆಯಿತು, ರಂಗೋಲಿ ಅಷ್ಟು ಹಾಕಿ ಪೂಜೆ ಸ್ಟಾರ್ಟ್ ಮಾಡ್ಕೋತೀನಿ. ಪೂಜೆನ ಸ್ಟಾರ್ಟ್ ಮಾಡ್ತೇನೆ. ಈಗ ನಾನು ಊರಿಂದ ಬರುವಾಗ ಇವತ್ತಿ ಕುಂಕುಮ ಎಲ್ಲ ತಂದಿರ್ತೀವಿ. ಇಲ್ಲಿ ಇವತ್ತಿ ಕುಂಕುಮ ಮೇನಾಗಿ ಬೇಕಲ್ವ ನಮಗೆ, ಅದಕ್ಕಾಗಿ ಇವತ್ತಿ ಬೇಕೇ ಬೇಕು. ನಾವು ಇವತ್ತಿ ಕುಂಕುಮ ಎಲ್ಲ ದೇವ್ರಿಗೆ ಹಚ್ಚೋದ್ರಿಂದ ಬೇಕು. ನೋಡಿ ಸ್ನೇಹಿತರೆ, ಈಗ ಇದನ್ನು ಪೂಜೆ ಎಲ್ಲ ಮಾಡ್ತೇನೆ. ನೋಡಿ ಸ್ನೇಹಿತರೆ, ಪೂಜೆ ಆಯಿತು ಅಮಾವಾಸ್ಯೆದು. ಸ್ನೇಹಿತರೆ, ತೆಂಗಿನಕಾಯಿ ನಾವು ಕಳಶದ ಮೇಲೆ ಇಟ್ಟಿರ್ತೀವಲ್ಲ, ಅಲ್ಲಿ ಅದನ್ನು ತಿಂಗಳ ಅಮಾವಾಸ್ಯೆಗೊಮ್ಮೆ, ಪ್ರತಿ ಅಮಾವಾಸ್ಯೆಗೊಮ್ಮೆ ಚೇಂಜ್ ಮಾಡ್ತೇನೆ. ಹೊಸ ತೆಂಗಿನಕಾಯಿ ಇಟ್ಟು ಮುಂಚೆ ತೆಂಗಿನಕಾಯಿನ ಒಡೆದ್ಬಿಡ್ತೇನೆ. ಒಡೆದು ಈ ಥರ ಇಡ್ತೇವೆ. ಆಮೇಲೆ ನೈವೇದ್ಯ ಮಾಡ್ತೇನೆ ಸ್ನೇಹಿತರೆ. ಹೂ ಅಂತೂ ಇಲ್ಲವೇ ಇಲ್ಲ, ನಮ್ಮ ಮನೇಲಿ ಆಗ್ತಾಯಿಲ್ಲ. ಈಗ ಹೂ ಇಲ್ಲ. ನೋಡಿ ರಂಗೋಲಿ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಮೊನ್ನೆ ಅಷ್ಟ ಮೇಲೆ ತೊಗೊಂಡದ್ದು ನೋಡೋದು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೆಂಕಿ ಇತ್ತು, ಹೋಮ ಕೂಡ ಹಾಕಿದೆ, ಹಾಗೆ ಮಂಗಳಾರತಿ ಕೂಡ ಆಗಿದೆ. ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೋತೀನಿ. ನಾನೆಲ್ಲವನ್ನು ಅಡುಗೆ ಮಾಡಬೇಕು. ಇಲ್ಲಿ ಅನ್ನ ರೆಡಿ ಆಗಿದೆ, ಆವಾಗಲೇ ತೋರಿಸಿದಾಗೆ. ಇನ್ನು ಬೇಳೆಗೆ ಬೆಲ್ಲ ಎಲ್ಲ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೋತೀನಿ. ನೋಡಿ, ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೇಳೆ ಎಲ್ಲ ಹಾಕಿನಿ. ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ಸ್ನೇಹಿತರೆ. ಇವತ್ತು ಸಾಂಬಾರು ಚಿಲ್ಲಿ ಪೌಡರ್ ಹಾಕಿ ಏನೂ ಹಾಕಿ ನಾನು ಮಾಡಿಲ್ಲ, ಮಸಾಲೆನೇ ಯೂಸ್ ಮಾಡೋದೇನೆ. ಕಟ್ಟಿನ ಸಾರು ಮಾಡೀನಿ ಇವತ್ತು, ಮಸಾಲೆನೇ ಯೂಸ್ ಮಾಡಿಲ್ಲ. ಇದರದ್ದು ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ನಾವು ಕಾಯಿ ಮೆಣಸು ಹಾಕಿ ಕೊಬ್ಬರಿ ಈರುಳ್ಳಿ ಎಲ್ಲ ಸುಟ್ಟು ಹಾಕಿರ್ತೀವಲ್ಲ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಹಸಿ ತೆಂಗಿನಕಾಯಿ ಇತ್ತು, ಹಸಿ ತೆಂಗಿನಕಾಯಿ ಹಾಕಿದ್ದೀನಿ. ಮತ್ತು ಇದಕ್ಕೆ ಇದನ್ನು ಯೆಲ್ಲೋ ಕಲರ್ ಮಾಡೋದಾದರೆ ಇದಕ್ಕೆ ಕಾಯಿ ಮೆಣಸು ಇದನ್ನು ಕೊಬ್ಬರಿ ಸಹ ಸುಡಬಾರ್ದು, ಈರುಳ್ಳಿ ಮಾತ್ರ ಸುಟ್ಟು ಹಾಕಿದ್ದೀನಿ ನೋಡಿ. ಈಗ ರೆಡಿಯಾಗಿದೆ. ನಾನು ಇಲ್ಲಿ ಇದನ್ನು ಮಾಡಿದೆ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಲಾಸ್ಟಲ್ಲಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ, ಪರಿಮಳ ಬರ್ತಾಯಿದೆ. ಈಗಲೇ ನೋಡಬೇಕು. ಚಿಕ್ಕದಾಗಿದೆ, ಪ್ಲೇಟ್ದವು ಎಲ್ಲ ಇದೆ, ಎಲ್ಲ ಇದರಲ್ಲಿದ್ದಾವೆ ಸ್ನೇಹಿತರೆ. ಈಗ ಹಿಟ್ಟು ನಾದಿಟ್ಟಿನಿ. ಇನ್ನು ಉಂಡೆ ಕಟ್ಕೊಂಡು ಹೋಳಿಗೆ ಮಾಡ್ತೇನೆ. ಇವತ್ತು ಎಣ್ಣೆ ಹಚ್ಚಿ ಹೋಳಿಗೆ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಅದಕ್ಕಾಗಿ ಅನ್ನನೂ ರೆಡಿ ಆಯಿತು, ಸಾಂಬಾರು ರೆಡಿ ಇದೆ. ಇಲ್ಲಿ ಹೋಳಿಗೆ ಹಿಟ್ಟು ಕಲಿಸಿಟ್ಟಿದ್ದೇನೆ ಸ್ವಲ್ಪ. ಇಲ್ಲಿ ಹೂರ್ಣ ಕೂಡ ರೆಡಿ ಆಗಿದೆ, ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೇನೆ. ಅದಕ್ಕಾಗಿ ಈಗ ಇದನ್ನು ಮಾಡ್ತೀನಿ. ಸ್ವಲ್ಪ ಏನಪ್ಪ ಅಂದರೆ ಇವಷ್ಟು ಪಾತ್ರೆಗಳದಾವು, ಪಾತ್ರೆ ತೊಳಿಬೇಕು. ಹಾಗೆ ಇದನ್ನೆಲ್ಲ ನೋಡಿ ಎಷ್ಟೊಂದು ಕೆಲಸ ಅಂತೀರಿ, ಹೇಳಿಕ್ಕೆ ಬರಲ್ಲ ಅಷ್ಟು ಕೆಲಸ ಅಮಾವಾಸ್ಯೆ ಬಂದರೆ ಅಂತೂ. ನೋಡಿ, ಇಲ್ಲಿ ಹೂರ್ಣ, ಇಲ್ಲಿ ಹಿಟ್ಟು ಕೂಡ ರೆಡಿ ಇದೆ. ಇದನ್ನು ಈಗ ಮೆದ್ಕೋಬೇಕು ಹೂರ್ಣ. ಕಟ್ಟಿನ ಸಾಂಬಾರು ನೋಡಿ, ಇದು ಒಂದು ಬೇರೆ.
ಯೆಲ್ಲೋ ಕಲರ್ ಇದೆ, ಮಸ್ತಾಗಿದೆ. ಈ ಥರ ಮಾಡಬೇಕು. ಮಸಾಲೆದು ಏನು ಹಾಕಿಲ್ಲ ಇದಕ್ಕೆ ನಾನು. ಹಸಿ ಕೊಬ್ಬರಿ, ಉಪ್ಪು, ಕಾಯಿ ಮೆಣಸು, ಈರುಳ್ಳಿ ಸುಟ್ಟು ಹಾಕಿದ್ದೇನೆ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಮತ್ತು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇಷ್ಟು ಹಾಕಿ ಅಟ್ಟ ಮಾಡಿರೋದು. ಚೂರು ಬೆಲ್ಲ ಹಾಕಿದ್ದೀನಿ ಮತ್ತು ಸ್ವಲ್ಪ ಇದನ್ನು ರುಬ್ಬಿರೋಂಥ ಮಿಶ್ರಣನ ಹಾಕ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಹೂರಣ ಮಾಡಿದರೆ ರುಬ್ಬೋಕ್ಕಿಂತ ಮುಂಚೆ ಮಕ್ಕಳು ಈ ಥರ ತಿಂತಾರೆ. ಇದು ಧನುಷನಿಗೆ ಎತ್ತಿಟ್ಟದ್ದೀಗ. ಸ್ವಲ್ಪ ಪಾತ್ರೆ ನೋಡಿ ನನ್ನ ಇದೆಲ್ಲ ಈಗ ಪಾತ್ರೆ ತೊಳೆದು ಹೋಳಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಷ್ಟೊಂದು ತನಕ ಎಲ್ಲ ಕೆಲಸ ಆಯಿತು. ಈಗ ಹೋಳಿಗೆ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ಎಣ್ಣೆ ಹಚ್ಚಿ ಹೋಳಿಗೆ ಮಾಡ್ತಾಯಿದ್ದೀನಿ ನಾನು. ಯಾವಾಗಲೂ ಹಿಟ್ಟು ಹಚ್ಚಿ ಮಾಡ್ತಿದ್ದೆ, ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತೇ ಇದೆ ಕರಿಗಡಬನೆ ಜಾಸ್ತಿ ಮಾಡ್ತೀನಿ ನಾನು. ಇವತ್ತು ಎಣ್ಣೆ ಹಚ್ಚೋದು ಮಾಡ್ತಾಯಿದ್ದೀನಿ. ಅದು ಒಂಥರ ಟೇಸ್ಟಾಗಿರುತ್ತೆ ನೋಡಿ. ಇವತ್ತು ಎಣ್ಣೆ ಹಚ್ಚಿದ್ದು ಹೋಳಿಗೆ ರೆಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತ್ರ ಬಂದಿದ್ದಾವೆ, ಮಸ್ತಾಗಿ. ನೀವು ಟ್ರೈ ಮಾಡಿ. ಸ್ಮೂತ್ ಅಂದರೆ ಸ್ಮೂತಾಗಿ ರೇಷ್ಮೆ ಥರ ಬರ್ತದೆ ಹೋಳಿಗೆಗಳು. ತುಂಬಾ ಚೆನ್ನಾಗಿ ಬಂದಿರ್ತವೆ, ನೀವು ಟ್ರೈ ಮಾಡಿ. ನೋಡಿ ಸ್ನೇಹಿತರೆ, ಜಾಸ್ತಿ ಹಿಟ್ಟು ಹಾಕಿ ನಾವು ಹೋಳಿಗೆ ಲಟ್ಟಿಸ್ಬಾರ್ದು, ಅಷ್ಟು ಟೇಸ್ಟಾಗಿ ಬರಲ್ಲ. ಸ್ವಲ್ಪ ಹಿಟ್ಟು ಕಮ್ಮಿ ಹಿಡಿದೆ ಈ ಥರ ರೆಡ್ ಕಲರ್ ಬರಬೇಕು ನೋಡಿ. ಅಂದರೆ ಹೋಳಿಗೆ ಒಂಥರ ಟೇಸ್ಟಾಗಿ ಚೆನ್ನಾಗಿ ಬರ್ತಾವೆ ಇವು. ಮತ್ತು ಹೋಳಿಗೆ ಹಾಕೊಳ್ಳೋಕ್ಕಿಂತ ಮುಂಚೆ ಇದು ಹರಿಯುತ್ತೆ ಅಂಥೇಳಿ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಇದು ಏನು ಹೂರ್ಣ ಜಾಸ್ತಿ ಕಾಣ್ತಿರ್ತೈತಲ್ಲ ಅಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಈ ಥರ. ಯಾಕಂದರೆ ಹೋಳಿಗೆ ನೀಟಾಗಿ ಬೇಯ್ತಾವಲ್ಲೆಲ್ಲ, ಇಲ್ಲಾಂದರೆ ಹಂಚಿಗೆ ಹರಿದು ಬಿಡ್ತಾವೆ. ಇಲ್ಲಿ ನೋಡಿ, ಇಲ್ಲಿ ಬೆಂದಿದೆ. ನನಗೆ ತಿರುಗಿಸಿ ಕೈಯಿಂದ ಹಾಕ್ತೇನೆ, ನನಗೆ ಸ್ಪೂನಿಂದ ಎಲ್ಲ ಬರಲ್ಲ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದ್ದಾವೆ, ಪ್ರೇ ಥರ ಟೇಸ್ಟಾಗಿ ಬರ್ತವೆ ಇವು. ಮೈದಾ ಹಿಟ್ಟು ಹಾಕಿ ಮಾಡ್ತಾಯಿದ್ದೀನಿ ನಾನು. ಬೇಕಂದರೆ ನಿಮಗೆ ಗೋಧಿ ಹಿಟ್ಟು ಹಾಕಿ ಮಾಡಿ ತೋರಿಸಿ ಅಂದರೆ ಕೂಡ ತೋರಿಸ್ತೀನಿ. ನನ್ನ ಗೋಧಿ ಹಿಟ್ಟು ಖಾಲಿ ಆಗಿತ್ತು, ಅದಕ್ಕಾಗಿ ಮೈದಾ ಹಿಟ್ಟಲೇನ ಇವತ್ತು ಮಾಡ್ತಾಯಿದ್ದೀನಿ ನಾನು ಕೂಡ. ನೋಡಿ ಪುರಿ ಥರ ಉಬ್ತಾಯಿದೆ ಹೋಳಿಗೆ. ನಾನು ಯಾವೆಲ್ಲ ಹಿಟ್ಟು ಕಮ್ಮಿ ಹಿಡಿತೇನೆ, ಹೂರಣ ಜಾಸ್ತಿ ಹಾಕಿ ಹೋಳಿಗೆನೇ ಮಾಡೋದು. ಅವು ಒಂಥರ ಟೇಸ್ಟ್ ಆಗ್ತದೆ, ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ. ಹೂರಣ ಜಾಸ್ತಿ ಇದ್ರೇ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಸೈಡು ಸ್ಲೋ ಉರಿಯಲ್ಲಿ ಬೇಯಿಸ್ತಾ ಇದ್ದೇನೆ ನಾನು, ಹೈ ಫ್ಲೇಮ್ ಇಟ್ಟಿಲ್ಲ ನೋಡಿ. ಚೆನ್ನಾಗಿ ಈ ಕಡೆನೂ ಬೆಂದಿದೆ. ಈಗ ಸ್ಪೂನ್ಲೆ ತಿರುಗಿಸ್ಲಿಕ್ಕೆ ಹೋದರೆ ನನಗೆ ಈ ಥರ ಹರಿದೇ ಬಿಡ್ತೇನೆ ನಾನು. ಹೋಳಿಗೆ ಆಗಲಿ, ಚಪಾತಿ ಆಗಲಿ, ರೊಟ್ಟಿ ಆಗಲಿ, ಕೈಯಿಂದನೇ ಕರೆಕ್ಟ್ ನೋಡಿ ನಮಗೆ ಅಲ್ವಾ. ನೋಡಿ ಈಗ ತೆಗೆದುಬಿಡ್ತೇನೆ. ಇದು ಕೂಡ ಎರಡೂ ಸೈಡು ಚೆನ್ನಾಗಿ ಬೇಯಬೇಕು. ಈ ಥರ ಕಪ್ಪಾದರೆ ನೀವು ಹೊತ್ತಿದ ಅಂಥೇಳಿ ಅಂದ್ಕೊಳಿಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಈ ಥರ ಕಪ್ಪಾದರೆ ಹೂರಣ ಅದಕ್ಕೆ ಜಾಸ್ತಿ ಇದೆ ಅಂಥೇಳಿ ಅರ್ಥ. ನೋಡಿ ಇಲ್ಲಿ ಮಾಡಿ ಇಡ್ತಾ ಇದ್ದೀನಿ ಎಲ್ಲವನ್ನು ನಾನೀಗ. ಇದಷ್ಟು ಮಾಡಿ ಈಗ ಅಷ್ಟು ಮಾಡಿದ ಮೇಲೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತದಲ್ಲ. ನಾವು ಈ ಥರ ತಗಡ ಮೇಲೇ ಮಾಡೋದು. ಯಾಕಂದ್ರೆ ನಮಗೆ ಪೇಪರ್ ಮೇಲೆಲ್ಲ ಮಾಡೋದಕ್ಕೆ ಬರಲ್ಲ ಸ್ನೇಹಿತರೆ. ನಮಗೆ ರೂಢಿ ಇದೆ ಅದು. ಉತ್ತರ ಕರ್ನಾಟಕದವ್ರು ಎಲ್ಲರೂ ನಾವು ಹೀಗೆ ಮಾಡ್ತೇವೆ. ನಮ್ಗೆ ಇದ್ರ ಮೇಲೆ ಮಾಡಿದಾಗನೇ ಸಮಾಧಾನ ಆಗೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಅದು ಬಾಳೆ ಎಲೆ ಮೇಲೆ ಅಥವಾ ಪೇಪರ್ ಮೇಲೆ ಎಲ್ಲ ಮಾಡ್ತಾರೆ ನೋಡಿ, ಅದೆಲ್ಲ ನಮ್ಗೆ ಬರೋದೇ ಇಲ್ಲ. ಅದಕ್ಕಾಗಿ ನಾನು ತಗಡನೇ ಯೂಸ್ ಮಾಡ್ತೀನಿ. ಈಗ ನೋಡಿ ಸ್ನೇಹಿತರೆ, ಇಷ್ಟು ಹೊತ್ತಿನ ಅಡುಗೆನೇ ಆಯಿತು. ಇಲ್ಲಿ ನಂಗೆ ಜಸ್ಟ್ 7 ಹೋಳಿಗೆ ಆಗಿದ್ದಾವೆ. ಎಣ್ಣೆ ಹಚ್ಚಿದ್ದು 7 ಹೋಳಿಗೆ ಸಾಕು ನೋಡಿ. ಕಟ್ಟಿನ ಸಾರೊಟ್ಟಿಗೆ ತಿನ್ನಬೇಕು ಹೋಳಿಗೆ, ಮಸ್ತ್ ನೋಡಿ. ನಮ್ಮ ಉತ್ತರ ಕರ್ನಾಟಕದವರೆಲ್ಲ ಹೀಗೆ ತಿಂತಾರೆ. ಶ್ರೇಯಮ್ಮ ಹೊರಗಡೆ ನೈವೇದ್ಯ ಎಲ್ಲ ಹಿಡ್ಕೊಂಬರ್ತಾ ಇದ್ದಾಳೆ. ನಮ್ಮ ಮನೆ ದೇವರಿಗೆಲ್ಲ ಹಿಡಿಯುತ್ತಾ ನಮ್ಮ ಅಮ್ಮರಿಗೆ ಸ್ವಲ್ಪ ಮಾಡಿದೆ. ಹಾಗೆ ಇಲ್ಲಿ ಸಾಂಬಾರಂತೂ ರೆಡಿ ಇದೆ, ಹಣ್ಣಂತೂ ರೆಡಿ ಇದೆ. ಈ ಮತ್ತೊಂದಿಷ್ಟು ಪಾತ್ರೆ ಅದು ಸಾಕಾಯಿತು ನೋಡಿ. ಇಲ್ಲಿ ಅವ್ರು ನೈವೇದ್ಯ ಮಾಡ್ತಾಯಿದ್ದಾರೆ. ಸೀರೆಗಳು ಒಂದಿಷ್ಟು ಅದಾವು. ಈ ಥರದ್ದು ಇದನ್ನು ಮಾಡಬೇಕೀಗ. ನಾನು ಏನೂ ಮಾಡೇ ಇಲ್ಲ ಇನ್ನೂ ಅದ್ರದ್ದು. ಸೀರೆ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ. ಬ್ಲೌಸ್ ಕೂಡ ರೆಡಿ ಇದೆ ನೋಡಿ. ಬ್ಲೌಸ್ ಕೂಡ ತರಿಸಿದ್ದೇವೆ. ಹಾಗೆ ಪ್ಯಾಕಿಂಗ್ ಕವರ್ ಕೂಡ ಬಂದವು ಮೊನ್ನೆ ನೋಡಿ, ಇಲ್ಲಿ ಕಾಣ್ತಾವೆ. ಅದಕ್ಕಾಗಿ ಈಗ
ಇದೆಲ್ಲ ಮಾಡಿದ ಮೇಲೆ ನಾನೀಗ ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ಸ್ನೇಹಿತರೆ. ತುಂಬ ಸೀರೆಗಳು ಬಂದಿದ್ದಾವೆ ಈಗ. ಕಲೆಕ್ಷನ್ ಅಂತೂ ತುಂಬಾ ಇದೆ, ಚೆನ್ನಾಗಿದೆ ನೋಡಿ. ಏನಾದರೂ ಮಾಡ್ತೇನೆ ಮತ್ತೆ ಸಿಗ್ತೇನೆ ನೋಡಿ. ಸೀರೆ ನೋಡಿ, ಇವು ದೀಪಿಕಾ ಸಿಲ್ಕ್ ಅಂದರೆ ಪುರೋಹಿತ್ ಅಂತೇಳಿ ದೀಪಿಕಾ ಸಾಡಿ. ತುಂಬ ಅಂದರೆ ತುಂಬ ಕ್ವಾಲಿಟಿ ಮಸ್ತಾಗಿದೆ ಸ್ನೇಹಿತರೆ. ಇವು ಗೊತ್ತಾಗ್ತಿರ್ಬೋದು ನಿಮಗೆ ನೋಡಿ. ಪಲ್ಲು ಬಂದು ಈ ಥರ ಬಂದಿದೆ ಪಲ್ಲು, ಮತ್ತು ಪ್ಲೇನಲ್ಲಿ ಬ್ಲೌಸ್ ಬಂದಿದೆ ಈ ಥರ ಬಾರ್ಡ್ರ್ ಥರ. ತುಂಬ ಅಂದರೆ ತುಂಬ ಸ್ಮೂತಾಗಿ ಚೆನ್ನಾಗಿದ್ದಾವೆ ಮಾತ್ರ. ಯಾರಿಗೆಲ್ಲ ಬೇಕು ಅಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನನ್ನ ಹತ್ರ ಉಳಿದಿರೋದು ಕಲೆಕ್ಷನ್ ಬಂದು ಇಷ್ಟೇ ಇದೆ. ಇದರಲ್ಲಿ 6 ಸಾಡಿ ತರಿಸಿದೆ ನಾನು, 2 ಹೋಗಿದೆ, 4 ಇದೆ. ನಿಮಗೆ ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಇದನ್ನು ಮಾಡಿ ಸ್ನೇಹಿತರೆ. ನೋಡಿ ಈಗ ನೀರು ಬಂದಿದೆ, ಕುಡಿ ನೀರು ಟಾಕಿಯದೆಲ್ಲ ತೊಳೆದು ಕೊಟ್ಟನಿ. ಧನುಷ ತುಂಬಿದ ನೀರು ಬಂದಿದೆ ಆಲ್ರೆಡಿ. ಇಲ್ಲಿ ಹೋಳಿಗೆ ಮಾಡಿದ್ದೇನೆ, ಎಣ್ಣೆ ಹಚ್ಚಿ ಹೊತ್ತು. ಶ್ರೇಯಮ್ಮ ಇದನ್ನು ತೊಳಿ ಇಲ್ಲಿ ನೋಡಿ. ಇಲ್ಲಿ ಹೋಳಿಗೆ ಅಂತೂ ಮಾಡಿಟ್ಟು ಇವತ್ತೇನೋ ಗೊತ್ತಿಲ್ಲ, ಸಂಡೇ ಕೂಡ ಅಲ್ಲ. ಎಲ್ಲರಿಗೂ ಇವತ್ತು ಯಾರೂ ಬಿಟ್ಟಿಲ್ಲ, ಎಲ್ಲರೂ ನಿದ್ದೆ ಮಾಡಿಬಿಟ್ಟಿವಿ ಇವತ್ತು. ಯಾಕಂದರೆ ಎಲ್ಲರಿಗೂ ಧನುಷನೂ ಥರ ಸುಸ್ತಾಗಿತ್ತು ಅಂತೇಳಿ ಅವನು ಮಲಗಿದ. ಶ್ರೇಯಮ್ಮ ಮಲಗಲೇ ಇಲ್ಲ ಅವಳು, ನಾನು ಯಜಮಾನ್ರು 3 ಜನ ಶಿಸ್ತು ನಿದ್ದೆ ಮಾಡೀವಿ ನೋಡಿ. ಸಾಂಬಾರು ಇವತ್ತು ಧನುಷ ಅವಳಪ್ಪ ಅಂದರೆ ನಮ್ಮ ಯಜಮಾನ್ರು ಅಮ್ಮರ ಕರ್ಕೊಂಡು ಹೋಗಿದ್ರು ಫಂಕ್ಷನಿಗೆ. ಅಲ್ಲೇ ಊಟ ಇತ್ತು ಅಂಥೇಳಿ ಅವರು ಊಟ ಮಾಡಿ ಬಂದಿದ್ದಾರೆ. ಇಲ್ಲಿ ಚಹಾ ಕೂಡ ಇದೆ ಸಾಯಂಕಾಲದ್ದು. ಮತ್ತು ನಾನು ಶ್ರೇಯಾ ಅಷ್ಟೇ. ಧನುಷ ಇಲ್ಲಿ ಎಲ್ಲ ಇಲ್ಲ ಅಂದರೆ ಹತ್ತೆಗಲ್ಲ ಮನೆ ಇದು ಎಲ್ಲ ಕೆಳಗೆ ಈ ಥರ ಇಟ್ಕೊಂಡ್ಬಿಡ್ಬೇಕೈತೆ. ನಾ ಅದಕ್ಕೆ ಬೇರೆ ಬೇರೆ ಇಟ್ಕೊಂಡ್ಬಿಡ್ತೀನಿ. ಈಗ ಶ್ರೇಯಾ ಎಲ್ಲ ಅಲ್ಲಿದಲ್ಲೇ ಇಟ್ಬಿಡ್ತಾಳೆ ಸ್ನೇಹಿತರೆ. ಇಲ್ಲಿ ಚಹಾ ರೆಡಿ ಮಾಡಿದ್ದಾಳೆ. ಇದೊಂದಿಷ್ಟು ಕೆಲಸ ಆದಮೇಲೆ ಕಸ ಗುಡಿಸೋದು, ಇನ್ನು ಸಾಯಂಕಾಲ ದೀಪ ಹಚ್ಚೋದು. 4:15 ಆಯಿತಾ? 4:15 ಆಯಿತಾ ಟೈಮು? ಇಲ್ಲ, ಇಲ್ಲಿ ನಮ್ಮ ಅಮ್ಮರಿಗೆ ಹೋಳಿಗೆ ಹಾಕಿಟ್ಟಿದ್ದಾರೆ ಶ್ರೇಯಾ. ಈಗ ಆಲ್ರೆಡಿ ಇವನು ಹೋಳಿಗೆ ತೊಗೊಂಡು ಹೋಗ್ತೀನಿ ಅವರಿಗೆ. ಈಗ ಅವ್ರ ಮನೆ ಕಡೆ ಹೋಗಬೇಕು, ಹೋಳಿಗೆ ತೊಗೊಂಡು ಹೋಗ್ತೀನಿ. ಇದೊಂದಿಷ್ಟು ಚಹಾ ಕುಡಿತೀನಿ. ಅವಳು ಕಸ ಗುಡಿಸ್ತಾಳೆ ಸ್ನೇಹಿತರೆ. ಏನೋ ಹಾಂ ಹೌದಾ, ಎಲ್ಲರೂ ಹೇಳ್ಬೇಕಾದ್ರೇ ಮಳೆ ಬಂದ್ಬಿಟ್ಟು ನೋಡಿ. ಮಳೆ ಆಯಿತು ಸ್ವಲ್ಪ, ಯಾಕೆ ಮಳೆ ಆಯಿತು ಸ್ವಲ್ಪ ನೋಡಿ, ಕಾಣ್ತಿರ್ಬೋದು. ಎಳ್ಳು ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯಿತು, ಒಳ್ಳೇದಾಯಿತು. ಎಲ್ಲ ಹೊರಗಡೆ ತುಂಬ ಇಟ್ಟಿದ್ದೆ ನಾನು. ಇದು ಮೆಣಸು ಒಣಗಿಸ್ಲಿಕ್ಕೆ ಇಟ್ಟಿದ್ದೆ, ಮತ್ತು ಕೊಬ್ಬರಿ ಇತ್ತು, ಬಟ್ಟೆ ಇತ್ತು, ಫುಲ್ ಹಗ್ಗ ಎಲ್ಲ. ಹಾಗಾಗಿ ಒಳ್ಳೇದಾಯಿತು ಮಾತ್ರ, ಬೇಗ ಬೇಗ ತೆಗೆದು. ಈಗ ಅಮ್ಮರ ಮನೆಗೆ ಹೋಗಿ ಬರ್ತೀನಿ ಸ್ನೇಹಿತರೆ, ಬಂದಮೇಲೆ ಸಿಗ್ತೇನೆ ನೋಡಿ. ಮಗ ಬಂದಿದ್ದಾನೆ ಅಂಥೇಳಿ ಯಜಮಾನ್ರು ಬಾಳೆಹಣ್ಣು ಎಷ್ಟು ತಂದಿದೆ. ಇಲ್ಲಿಷ್ಟು ಬಾಳೆಹಣ್ಣು ಅದಾವು, ಇನ್ನು ಎಷ್ಟು ಬಾಳೆಹಣ್ಣು ಅದಾವು. ಇಲ್ಲಿ ಹಣ್ಣಾಗಿರೋವಂಥ ಬಾಳೆಹಣ್ಣು ಒಂದಿಷ್ಟದಾವೆ. ಇದು ಮೊನ್ನೆ ತಂದಿದ್ದಾರೆ ಇಷ್ಟು ಬಾಳೆಹಣ್ಣು. ಇವು ಹಣ್ಣಾಗಿರೋದು ಬಾಳೆಹಣ್ಣು. ಇಲ್ಲಿ ಆ್ಯಪಲ್ ಇದಾವೆ, ಇವು ದಾಳಂಬ್ರಿ ಇದಾವೆ. ಹಾಗೆ ಇಲ್ಲಿ ಇವತ್ತಿಷ್ಟು ತಂದಿದ್ದಾರೆ, 2 kg ತಿನ್ನಲಿಕ್ಕೆ ಪುಟ್ಟಬಾಳೆ. ಮತ್ತು ಇಲ್ಲಿ ನೋಡಿ ಯಜಮಾನ್ರು ಮ್ಯಾಗಿ ತೊಗೊಂಡಿದ್ದಾರೆ. ಶ್ರೇಯಾ ಮ್ಯಾಗಿ ಅಂತ ಇದ್ದಳು, ತುಂಬ ದಿನ ಆಯ್ತು ಮ್ಯಾಗಿ ತಂದಿರಲಿಲ್ಲ. ಮ್ಯಾಗಿ ಅಂತ ಇದ್ದಳು ನೋಡಿ. ನಾನು ಸಂಡಿಗೆ ಅದೆಲ್ಲ ಕರಿತೀನಿ. ಮಗ ಬಂದಿದ್ದಾನೆ ಅಂತ ಮತ್ತೆ ಇವನು ಪಾಪಡಿ ಚೀಲ ತಂದಿದ್ದೆ. ಬೇಡ ಅಂತ ಹೇಳಿದರೆ ಕೇಳೋದೇ ಇಲ್ಲ ಮಕ್ಕಳಿಗೆ. ಏನು ನೋಡಿ ಮೆಣಸು ತೊಗೊಂಡಿದ್ದಾರೆ. ಮೆಣಸು ನಮ್ಮಲ್ಲೇ ಹಾಕೋ, ಬೇಡ ಅಂದರು ಯಾರೋ ಕೊಟ್ರು ಅಂತ ಹೇಳಿ ತೊಗೊಂಡಿದ್ದಾರೆ ನೋಡಿ ಒಂದಿಷ್ಟು. ಮತ್ತು ಇಲ್ಲಿ ಕೊತ್ತಂಬರಿ ಇತ್ತು, ಕೊತ್ತಂಬರಿ ತಂದಿದ್ದಾರೆ. ಮತ್ತು ಎಂತ ಏನು ಹೇಳಿದ್ರು ಕೇಳಲ್ಲ. ಟೊಮೆಟೊ ಇರಲಿಲ್ಲ, ಟೊಮೆಟೊ ತಂದಿದ್ದಾರೆ. ಹಾಗೆ ಬೆಲ್ಲ. ಹಾಗೆ ಇಲ್ಲಿ ಮೆಣಸು ಇರಲಿಲ್ಲ ಮನೆಯಲ್ಲಿ, ಮೆಣಸು ತಂದಿದ್ದಾರೆ 1 ಕಾಲು kg. ಪೇರಳೆ ಹಣ್ಣು ತಂದಿದ್ದಾರೆ ನೋಡಿ. ಮಗ ಬ್ರಾಂಟ್ಲಿ ಏನೆಲ್ಲ ತರ್ತಿದ್ದಾರೆ ನೋಡಿ. ಎಷ್ಟು ಜನ ಅಲ್ವಾ ಸ್ನೇಹಿತರೆ. ನಾವೆಲ್ಲ ಇರ್ತೀವಿ ಮನೆಯಲ್ಲಿ, ಏನು ತರಲ್ಲ. ಸಕ್ಕರೆ ಇದ್ದಿದ್ದಿಲ್ಲ, ಸಕ್ಕರೆ ಕೂಡ ತಂದಿದ್ದಾರೆ, ಬೆಲ್ಲ. ಹಾಗೆ ಇಲ್ಲಿ ಏನು ತಂದಿದ್ದಾರೆ ನೋಡಿ, ಅಷ್ಟಮಿದು ಚಕ್ಕುಲಿ ಯಾರೋ ಕೊಟ್ಟಿದ್ದಾರೆ. ಚಕ್ಕುಲಿ, ಲಡ್ಡು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಈಗ ಎಷ್ಟು ಸಾಮಾನು ತೊಗೊಂಡಿದ್ದಾರೆ ಮನೆಗೆ.
ನಮಗೆ ಜಾಸ್ತಿ ಸಕ್ಕರೆಗಿಂತ ಜಾಸ್ತಿ ಬೆಲ್ಲ ಬೇಕು. ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಎಲ್ಲದಕ್ಕೂ. ಈ ಥರ ಕಪ್ಪು ಬೆಲ್ಲ ತುಂಬಾ ಯೂಸ್ ಮಾಡ್ತೇವೆ. ಅದಕ್ಕಾಗಿ ಈಗ ಇದಿಷ್ಟಿದೆ. ಈಗ ಎಲ್ಲವನ್ನು ಎತ್ತಿ ಇಟ್ಕೊಂಡ್ಬಿಡ್ತೇನೆ. ಇದನ್ನು ಕ್ಲೀನ್ ಮಾಡಿಬಿಡ್ತೇನೆ. ಸೊಪ್ಪು ಊರಿದಿದೆ, ಚಿಕ್ಕದು ದೊಡ್ಡದಿಲ್ಲ, ಊರಿದಿದೆ ನೋಡಿ. ಅದಕ್ಕಾಗಿ ಈಗ ಇದೆಲ್ಲ ಎತ್ತಿಟ್ಕೊಂಡ್ಬಿಡ್ತೇನೆ ಮೇಲುಗಡೆ. ಶ್ರೇಯ ಧನುಷ್ ಅಲ್ಲಿ ಒಳಗಡೆ ರೂಮಲ್ಲಿ ಕೂತಿದ್ದಾರೆ. ಯಜಮಾನ್ರು ಬಂದೀಗ ಸ್ನಾನಕ್ಕೆ ಹೋದರು. ಆಯಿತು.